ನಮಸ್ಕಾರ ವೀಕ್ಷಕರೇ. ಸದ್ಯ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಹೇಳಿಕೆಯೊಂದನ್ನ ಸಿಎಂ ಸಿದ್ದರಾಮಯ್ಯ ಪುತ್ರ ನೀಡಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯದ ಅಂತ್ಯದ ಬಗ್ಗೆ ಓಪನ್ ಆಗಿ ಮಾತನಾಡಿರೋ ಅವರು ಮುಂದೆ ಸರ್ಕಾರವನ್ನ ಯಾರು ಮುನ್ನಡೆಸಬೇಕು ಅನ್ನೋದರ ಹಿಂಟ್ ಕೊಟ್ಟಿರೋದು ನವೆಂಬರ್ ಕ್ರಾಂತಿಯ ಹೇಳಿಕೆಗಳು ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಆದ್ರೆ ಇದರಿಂದ ಕ್ಲಿಯರ್ ಆಗ್ತಾ ಇರೋ ಒಂದು ವಿಚಾರ ಏನಂದ್ರೆ, ಈ ಹೇಳಿಕೆ ಪರೋಕ್ಷವಾಗಿ ಡಿಕೆಶಿಗೆ ಕೊಟ್ಟಿರೋ ಹೊಡೆತ ಅನ್ನೋದು. ಹಾಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಬಂದ್ರೂ ಡಿಕೆಶಿಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಬಣದ ವಿರೋಧ ಇದೆಯಾ ಅನ್ನೋ ಪ್ರಶ್ನೆಗೆ ಈ ಹೇಳಿಕೆ ದಾರಿ ಮಾಡಿಕೊಡ್ತಾ ಇದೆ. ಈ ಟೈಮ್ ನಲ್ಲಿ ಈ ಹೇಳಿಕೆ ಬಂದಿದ್ಯಾಕೆ? ಹೈಕಮಾಂಡ್ ಸಿಎಂ ಚೇಂಜ್ಗೆ ನಿರ್ಧಾರ ಮಾಡಿದ್ಯಾ? ಡಿಕೆಶಿ ವಿರುದ್ಧ ಬಣ ರೆಡಿ ಆಗಿದೆಯಾ? ಅಥವಾ ಈ ಹೇಳಿಕೆ ಹಿಂದೆ ಯಾರೂ ಊಹಿಸಿರದ ಮಟ್ಟಿಗಿನ ರಣತಂತ್ರ ಏನಾದ್ರೂ ಇದೆಯಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕರ್ನಾಟಕದ ಚಾಣಾಕ್ಷ ರಾಜಕೀಯ ನಾಯಕರನ್ನ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರಿಗೆ ಶಾಶ್ವತ ಸ್ಥಾನ ಇದೆ. ಸಿದ್ಧಾಂತ ಏನೇ ಇರಲಿ, ನಿರ್ಧಾರಗಳು ಹೇಗೆ ಇರಲಿ, ಜನರಿಂದ ಬೆಂಬಲ ಬರಲಿ ಅಥವಾ ವಿರೋಧವೇ ಇರಲಿ, ಅಧಿಕಾರವನ್ನ ಹೇಗೆ ಪಡಿಬೇಕು, ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಸಿದ್ದರಾಮಯ್ಯರನ್ನ ಮೀರಿಸೋ ರಾಜಕಾರಣಿ ಸದ್ಯಕ್ಕಿಲ್ಲ ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕು. ಅಂತ ಮುಡಾ ಹಗರಣ ಕೇಸ್ ಬಂದರೂ ಸಿದ್ದರಾಮಯ್ಯರ ಕುರ್ಚಿಯನ್ನ ಅಲ್ಲಾಡಿಸೋದಕ್ಕೆ ಆಗ್ಲಿಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲವೂ ಸರಿ ಹೋಯ್ತಾ ಅಂತ ನೋಡಿದ್ರೆ ಸರ್ಕಾರಕ್ಕೆ ವಿಪಕ್ಷಕ್ಕಿಂತ ಹೆಚ್ಚಾಗಿ ಆಂತರಿಕ ಸಮಸ್ಯೆಗಳಿವೆ ಅನ್ನೋದು ಆಗಾಗ ಹೊರಗೆ ಬರ್ತಾನೆ ಇರುತ್ತೆ. ಈ 50-50 ಫಾರ್ಮುಲಾ, ಪವರ್ ಶೇರಿಂಗ್, ಈ ಟಾಪಿಕ್ ಎಲ್ಲ ಆಗಾಗ ಬಂದು ಹೋಗುವಂತೆ ಈಗ್ಲೂ ಕೂಡ ಮತ್ತೆ ಬಂದಿದೆ. ಆದ್ರೆ ಈ ಬಾರಿಯ ವಿಶೇಷತೆ ಏನಂದ್ರೆ, ಖುದ್ದು ಸಿಎಂ ಪುತ್ರ ಈ ಬಗ್ಗೆ ಮಾತನಾಡಿರೋದು. ಹಾಗೆ ಸಿಎಂ ರೇಸ್ ನಲ್ಲಿ ಇವರಿದ್ದಾರೆ ಅನ್ನೋದು ಯತೀಂದ್ರ ಬಾಯಲ್ಲೇ ಬಂದಿರೋದು. ಮೊದಲಿಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ರೀಕಾಲ್ ಮಾಡಿ ಇದರ ಹಿಂದಿನ ಉದ್ದೇಶ ಏನಿರ್ಬೋದು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಚಿಕ್ಕೋಡಿಯ ಸಭೆಯೊಂದರಲ್ಲಿ ಮಾತನಾಡುವ ಅವರು, ಸಿದ್ದರಾಮಯ್ಯ ಅವರು ಸದ್ಯ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ. ಈಗ ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ನೀಡೋದಕ್ಕೆ ಹಾಗೂ ಮುನ್ನಡೆಸೋದಕ್ಕೆ ಒಬ್ಬ ನಾಯಕನ ಅಗತ್ಯ ಇದೆ ಅಂತಾರೆ. ಹಾಗೆ ಮುಂದುವರೆದು, ಸತೀಶ್ ಜಾರಕಿಹೊಳಿ ಈ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಸಮರ್ಥರು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇರೋ ನಾಯಕರು ಹಾಗೂ ಯುವಕರಿಗೆ ಅವರು ಮಾದರಿ. ಸಿದ್ಧಾಂತಬದ್ಧವಾದ ರಾಜಕಾರಣಿಗಳು ಇರೋದು ವಿರಳ, ಆದ್ರೆ ಜಾರಕಿಹೊಳಿಯವರು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಕೆಲಸವನ್ನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಆಂತರಿಕವಾಗಿ ಕೊತ ಕುದೀತಾ ಇರೋ ಕರ್ನಾಟಕ ಕಾಂಗ್ರೆಸ್ ಒಳಗೆ ಕಿಚ್ಚು ಹೊತ್ತಿಸೋದಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಸಾಕು ಅನ್ನೋದನ್ನ ಯಾರು ಬೇಕಾದ್ರೂ ಅಂದಾಜಿಸಬಹುದು. ಆದ್ರೆ ಈ ಒಂದು ಹೇಳಿಕೆ ನಾನಾ ರೀತಿಯ ಅರ್ಥಗಳನ್ನ ಕೊಡ್ತಾ ಇದೆ ಅನ್ನೋದು ಅಸಲಿ ವಿಚಾರ. ಈ ರೀತಿ ಹೇಳಿಕೆ ಕೊಟ್ರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಅವರಿಗೂ ಗೊತ್ತಿರುತ್ತೆ ಅನ್ನೋದು ವಾಸ್ತವ. ಆದ್ರಿಂದಲೇ ಮಾಧ್ಯಮದ ಮುಂದೆ ನಾಯಕತ್ವದ ಬಗ್ಗೆ ಚರ್ಚೆ ಆಗಿಲ್ಲ, ಇದು ಕೇವಲ ವೈಯಕ್ತಿಕ ವಿಚಾರ ಅಂತ ಹೇಳಿ ತೆರೆ ಎಳೆಯೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಇದು ನವೆಂಬರ್ ಕ್ರಾಂತಿಯ ಮುನ್ನುಡಿಯಂತೆ ಭಾಸವಾಗ್ತಾ ಇದೆ. ಅಲ್ಲಿಗೆ 50-50 ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿರಬಹುದು. ಒಂದು ವೇಳೆ ಅಂತ ಚರ್ಚೆ ಬಂದ್ರೆ ನಮ್ಮ ಬೆಂಬಲ ಯಾರ ಕಡೆಗೆ ಇರುತ್ತೆ ಅನ್ನೋದನ್ನ ಹೇಳೋ ಮೂಲಕ ಪರೋಕ್ಷವಾಗಿ ಡಿಕೆಗೆ ಟಕ್ಕರ್ ಕೊಟ್ರ ಅನ್ನೋ ಚರ್ಚೆಗೆ ದಾರಿ ಮಾಡಿದೆ. ಅದರ ಜೊತೆಗೆ ಕಾಂಗ್ರೆಸ್ ಒಳಗೆ ಸಿದ್ದರಾಮಯ್ಯ ಖದರ್ ಏನು ಅನ್ನೋದಕ್ಕೆ ಇದು ಸಂದೇಶವಾಗಿದ್ದು, ಕುರ್ಚಿ ಬಿಡೋ ಪರಿಸ್ಥಿತಿ ಬಂದ್ರೂ ಇಲ್ಲಿ ನಮ್ಮ ಆಯ್ಕೆಗೆ ಮಾನ್ಯತೆ ಕೊಡಿಸ್ತೀವಿ ಅನ್ನೋ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಸರಿ, ಯಾಕೆ ಸತೀಶ್ ಜಾರಕಿಹೊಳಿ ಹೆಸರನ್ನೇ ತೆಗೆದುಕೊಂಡ್ರು ಅಂತ ನೋಡಿದ್ರೆ ಅಲ್ಲೂ ಕೂಡ ಬಲವಾದ ಕಾರಣ ಸಿಗುತ್ತೆ. ಯತೀಂದ್ರ ಒತ್ತಿ ಹೇಳಿರೋದೇ ಸೈದ್ಧಾಂತಿಕವಾಗಿ ಸಮಾನ ಮನಸ್ಕ ನಾಯಕ ಅನ್ನೋದು. ಹೇಗೆ ಸಿದ್ದರಾಮಯ್ಯ ಅಹಿಂದ ಅಥವಾ ಎಡ ಚಿಂತನೆಗಳಿಗೆ ಮಾನ್ಯತೆ ಅಥವಾ ಆದ್ಯತೆ ಕೊಡ್ತಾರೋ ಅದೇ ರೀತಿಯ ನಾಯಕ ಇನ್ನೊಬ್ಬರಿದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋದು ಈ ಹೇಳಿಕೆಯಲ್ಲಿ ಸ್ಪಷ್ಟವಾಗಿದೆ. ಡಿಕೆಯನ್ನ ಓವರ್ಟೇಕ್ ಮಾಡಬೇಕು ಅಂದ್ರೆ ಇದು ಅತ್ಯಂತ ಚಾಣಾಕ್ಷ ನಡೆ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿದ್ರು ಅವರು ಹಿಂದೂ ವಿರೋಧಿ ಎನ್ನುವಂತೆ ಗುರುತಿಸಿಕೊಂಡಿಲ್ಲ. ಅಲ್ಲದೆ ಡಿಕೆ ಶಿವಕುಮಾರ್ ಅವರಿಗೆ ಸಂಘದ ನಂಟಿರೋದು, ನಮಸ್ತೆ ಸದಾ ವತ್ಸಲೆ ಹೇಳಿರೋದು, ಆಗಾಗ ಸಂಸ್ಕೃತ ಶ್ಲೋಕಗಳನ್ನ ಹೇಳೋ ಮೂಲಕ ನನ್ನ ನಂಬಿಕೆ ನನ್ನದು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಈ ಹೇಳಿಕೆಗಳನ್ನ ಮರೆಮಾಚೋದಕ್ಕೆ ಅಥವಾ ಕಟ್ಟರ್ ಕಾಂಗ್ರೆಸ್ ಅನ್ನೋದನ್ನ ತೋರಿಸೋದಕ್ಕೆ ಕೆಲ ನಿರ್ಧಾರಗಳನ್ನ ಕೈಗೊಂಡ್ರು. ಡಿಕೆ ಹಿಂದೂ ವಿರೋಧಿ ಅಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಈಗ ಹೈಕಮಾಂಡ್ ದೃಷ್ಟಿಕೋನದಿಂದ ನೋಡಿದ್ರೆ ರಾಹುಲ್ ಗಾಂಧಿ ನೇತೃತ್ವದ ರಾಜಕೀಯ ನಡೀತಾ ಇರೋದೇ ಹಿಂದೂ ವಿಭಜನೆ ಅಥವಾ ವಿರೋಧದ ಕಾನ್ಸೆಪ್ಟ್ ನಲ್ಲಿ ಅಂತ ಜನ ಹೇಳ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಕಾರಣ ಅನ್ನೋದು ಗೊತ್ತಿದ್ರು ರಾಜ್ಯದಲ್ಲಿ ಎಡ ಚಿಂತನೆಗಳನ್ನ ಬಿತ್ತೋದಕ್ಕೆ ಅಥವಾ ತಮ್ಮ ಸಿದ್ಧಾಂತವನ್ನ ದೃಢವಾಗಿ ಬೇರೂರಿಸೋದಕ್ಕೆ ಸಿದ್ದರಾಮಯ್ಯ ಸೂಕ್ತವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯಗಳಿವೆ. ಅದೇ ಕಾರಣಕ್ಕೆ ಈ ಬಾರಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯರನ್ನೇ ಸಿಎಂ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ದು ಅನ್ನೋ ಟಾಕ್ ಕೂಡ ಇದೆ. ಹೀಗಿರುವಾಗ ನಾಯಕತ್ವದ ಕುರಿತು ಹೈಕಮಾಂಡ್ ನಿರ್ಧಾರ ಒನ್ ಸೈಡೆಡ್ ಅಥವಾ ಒಂದೇ ಸಲ ನಿರ್ಧಾರ ತೆಗೆದುಕೊಳ್ಳೋ ರೀತಿ ಇರದೆ ಇದರ ಬಗ್ಗೆಯೂ ಚಿಂತೆ ಮಾಡುವಂತಾಗಲಿ ಅನ್ನೋ ಕಾರಣಕ್ಕೆ ಸಿದ್ಧಾಂತದ ಅಸ್ತ್ರವನ್ನ ಪ್ರಯೋಗಿಸೋ ಕೆಲಸ ಆಗಿದೆಯಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ.
ಆದ್ರೆ ಇದು ಕೇವಲ ಹೈಕಮಾಂಡ್ ಲೆವೆಲ್ನ ತಂತ್ರಗಾರಿಕೆ ಅಲ್ಲ, ರಾಜ್ಯದ ಒಳಗಿನ ತಂತ್ರಗಾರಿಕೆ ಅಂತಲೂ ಅನ್ನಿಸ್ಕೊಳ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರ ಲಿಸ್ಟ್ ತೆಗೆದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸ್ಥಾನ ಇದೆ. ಅವರ ಎದುರಾಳಿ ಯಾರು ಅನ್ನೋದು ಗೊತ್ತಿದೆ, ಅವರ ಎದುರಾಳಿಗೆ ಮಿತ್ರರು ಯಾರು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ಅದೆಷ್ಟೇ ಅಭಿವೃದ್ಧಿ ಮಾಡಿದ್ರೂ ಕರ್ನಾಟಕ ರಾಜಕೀಯ ನಡೆಯೋದು ಜಾತಿ ಆಧಾರದಲ್ಲೇ ಆಗಿರೋದ್ರಿಂದ ಇದು ಕೂಡ ಮುಂದಿನ ನಾಯಕತ್ವದ ಸಿಗ್ನಲ್ಗೆ ಕಾರಣ ಆಗ್ತಾ ಇದೆ. ಈಗ ಒಂದು ವೇಳೆ ಈ ಸಲಹೆಯನ್ನ ಸಿದ್ದರಾಮಯ್ಯ ಬಲಪಡಿಸಿದ್ರೆ, ಅದಕ್ಕೆ ಹೈಕಮಾಂಡ್ ಅಸ್ತು ಅಂತ ಹೇಳಿದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ತಾವೇ ಕಿಂಗ್ ಮೇಕರ್ ಅನ್ನೋದು ಸಾಬೀತಾಗುತ್ತೆ. ಒಂದು ವೇಳೆ ಹೈಕಮಾಂಡ್ ಏನೇ ಇದ್ರೂ ಡಿಕೆ ಪಕ್ಷಕ್ಕೆ ಲಾಯಲ್ ಆಗಿದ್ದಾರೆ, ಅವರ ಪ್ರಭಾವದಿಂದಲೇ ಸರ್ಕಾರ ಬಂತು ಅಂತ ಹೇಳಿ ಅವರನ್ನ ಸಿಎಂ ಕುರ್ಚಿಗೆ ಕೂರಿಸಿದ್ರೆ ಇತ್ತ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಸಿದ್ದರಾಮಯ್ಯ ರಿಯಲ್ ಅಹಿಂದ ಉತ್ತರ ಕರ್ನಾಟಕದ ನಾಯಕರಿಗೆ ಮಾನ್ಯತೆ ಕೊಟ್ಟಿದ್ರು, ಆದ್ರೆ ಇವರು ಹಾಗಲ್ಲ ಅನ್ನೋ ಮಾತಿಗೆ ದಾರಿಯಾಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇಟ್ಟ ಗುರಿ ಸಾಧಿಸಿದ್ರು ಸಾಧಿಸದೆ ಇದ್ರೂ ಲಾಭ ಖಂಡಿತ ಅನ್ನೋ ಲೆಕ್ಕಾಚಾರ ಇದೆಯಾ ಅಂತಲೂ ಮಾತುಕತೆ ಶುರುವಾಗಿದೆ. ಏನು ಈ ಪವರ್ಫುಲ್ ಹೇಳಿಕೆ ಸಂಬಂಧ ಮಾಧ್ಯಮದವರು ಡಿಕೆಯನ್ನ ಪ್ರಶ್ನಿಸೋದ್ರಲ್ಲಿ ಅಚ್ಚರಿ ಇಲ್ಲ. ಆದ್ರೆ ಬಹಳ ಎಚ್ಚರಿಕೆಯಿಂದ ರಾಜತಾಂತ್ರಿಕವಾಗಿ ಉತ್ತರಿಸಿರೋ ಡಿಕೆ ಈಗಾಗಲೇ ನಾನು ಹಾಗೂ ಸಿದ್ದರಾಮಯ್ಯ ಇಬ್ಬರು ಕ್ಲಾರಿಟಿ ಕೊಟ್ಟಿದ್ದೀವಿ, ಏನೇ ನಿರ್ಧಾರ ಇದ್ರೂ ಅದು ಹೈಕಮಾಂಡ್ ಕಡೆಯಿಂದ ಬರುತ್ತೆ, ಈ ಹೇಳಿಕೆ ಬಗ್ಗೆ ಯತೀಂದ್ರರನ್ನೇ ಕೇಳಿ ಅಂತ ಹೇಳಿದ್ರು. ಇತ್ತ ಸತೀಶ್ ಜಾರಕಿಹೊಳಿ ಕೂಡ ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಲೇ ಹೇಳಿದ್ರು. ಆದ್ರೂ ಕೂಡ ಈ ಹೊತ್ತಲ್ಲಿ ಈ ಹೇಳಿಕೆ ಬಂತು ಅಂದ್ರೆ ಅದನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದೇ ರಾಜಕೀಯ ವಲಯದ ದೊಡ್ಡ ಚರ್ಚೆ. ಅಂದ್ಹಾಗೆ ಇದೇ ಹೊತ್ತಲ್ಲಿ ಸಿಎಂ ರೇಸ್ ನಲ್ಲಿ ಇರೋ ನಾಯಕರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದ್ದು, ಸತೀಶ್ ಜಾರಕಿಹೊಳಿ ಜೊತೆಗೆ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರುಗಳು ಕೂಡ ಹರಿದಾಡತೊಡಗಿವೆ. ಅದರಿಂದ ಒಂದು ಸಲ ಈ ಕ್ರಾಂತಿ ಶುರುವಾದ್ರೆ ಕೈ ಸುಡೋದು ಗ್ಯಾರಂಟಿ ಎನಿಸ್ಕೊಳ್ತಾ ಇದೆ. ಅಂದ್ಹಾಗೆ ಇದೆಲ್ಲದರಿಂದ ಆಚೆಗೆ ಹರಿದಾಡ್ತಾ ಇರೋ ಮತ್ತೊಂದು ವಿಷಯ ಏನಂದ್ರೆ ಇದೆಲ್ಲವೂ ಗಿಮಿಕ್ ಅಂತ. ಒಬ್ರು ಹೊಡೆದಂತೆ ಮಾಡೋದು, ಇನ್ನೊಬ್ರು ಅತ್ತಂತೆ ಮಾಡೋದು, ಒಟ್ನಲ್ಲಿ ಮೀಡಿಯಾವನ್ನ ಡೈವರ್ಟ್ ಮಾಡೋದು ಅಂತ. ಯಾಕಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಜನರ ಕೆಂಗಣ್ಣಿಗೆ ತುತ್ತಾಗಿದೆ. ಇನ್ನೊಂದೆಡೆ RSS ವಿಚಾರವನ್ನ ದೊಡ್ಡದು ಮಾಡೋ ಮೂಲಕ ಪ್ರಿಯಾಂಕ್ ಖರ್ಗೆ ಇನ್ನೊಂದು ಹೊಸ ಸಮಸ್ಯೆಯನ್ನ ತಂದಿಟ್ಟಿದ್ದಾರೆ. ಇದೆಲ್ಲದರಿಂದ ಆಗ್ತಾ ಇರೋ ನೆಗೆಟಿವ್ ಛಾಯೆಯನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕಿಂತ ದೊಡ್ಡ ವಿಷಯ ಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಈ ಅಸ್ತ್ರ ಪ್ರಯೋಗ ಆಗಿದೆಯಾ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಹಿಂದೆ ಜಾತಿ ಗಣತಿ ಸೇರಿ ಹಲವು ವಿಚಾರಗಳು ಆಗಾಗ ಮುನ್ನೆಲೆಗೆ ಬಂದು ಮತ್ತೆ ಹಾಗೆ ತಣ್ಣಗಾಗಿರೋ ನಿದರ್ಶನಗಳಿವೆ. ಆ ಪಟ್ಟಿಗೆ ಇದು ಕೂಡ ಸೇರುತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಅಂದ್ಹಾಗೆ ಈ ಮಧ್ಯೆ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆದಿದೆ. ಅದೇನಂದ್ರೆ ಸೈದ್ಧಾಂತಿಕ ಮಾನದಂಡ ಇಟ್ಕೊಂಡು ಉತ್ತರಾಧಿಕಾರಿ ಹೇಳ್ತೀರಿ ಅಂದ್ರೆ ಪ್ರಿಯಾಂಕ್ ಖರ್ಗೆಗೂ ಅವಕಾಶ ಕೊಡಬೇಕು ಅನ್ನೋ ದನಿ ಎದ್ದಿದೆ. ಯಾಕಂದ್ರೆ ಸತತವಾಗಿ RSS ವಿರುದ್ಧ ಅವರು ಮಾತಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಅವರು ಸರಿಯಾದ ನಾಯಕ ಆಗಿದ್ದಾರೆ. ಅಲ್ಲದೆ ದಲಿತ ಕುಟುಂಬದಿಂದ ಬಂದಿರೋದ್ರಿಂದ ಅವರೇ ಸಿಎಂ ಕುರ್ಚಿಗೆ ಅರ್ಹರು ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಈ ಆಂತರಿಕ ಗದ್ದಲ ಉಲ್ಬಣಗೊಳ್ಳುತ್ತಾ ಅಲ್ಲೇ ಶಮನ ಆಗಿ ಸರ್ಕಾರ ಯಶಸ್ವಿಯಾಗಿ ಮುಂದುವರಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.